ದಕ್ಷಿಣ ರಾಜ್ಯಗಳಿಗೆ ಮೋಸವಾಗುತ್ತಾ? ಸಂಸದರ ಸಂಖ್ಯೆ ದಿಢೀರ್ ಇಳಿಕೆಯಾಗುತ್ತಾ? ಹೊಸ ಬಾಂಬ್ ಸಿಡಿಸಿದ ಸ್ಟಾಲಿನ್. ಏನಿದು ಡಿಲಿಮಿಟೇಷನ್ ಗಲಾಟೆ? ನಮಸ್ಕಾರ ಸ್ನೇಹಿತರೆ. ತಮಿಳುನಾಡಲ್ಲಿ ಎನ್ಇಪಿ ಕುರಿತು ಕೇಂದ್ರ ವರ್ಸಸ್ ರಾಜ್ಯ ಸಂಘರ್ಷ ಇದ್ದಿರೋ ನಡುವೆನೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ಕದನಕ್ಕೆ ಇಳಿದಿರೋ ಟೈಮ್ನಲ್ಲೇನೆ ಸ್ಟಾಲಿನ್ ಇನ್ನೊಂದು ಸ್ಫೋಟವನ್ನ ಮಾಡಿದ್ದಾರೆ. ತಮಿಳುನಾಡಿನ ಮೇಲೆ ಡಿಲಿಮಿಟೇಷನ್ ಅನ್ನೋ ತೂಗುಗತ್ತಿ ನೇತಾಡ್ತಾ ಇದೆ. ಡಿಲಿಮಿಟೇಷನ್ ಆದರೆ ದಕ್ಷಿಣ ರಾಜ್ಯಗಳಿಗೆ ಮೋಸ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಲೋಕಸಭೆಯಲ್ಲಿ ತಮಿಳುನಾಡು 8 ಸೀಟ್ ಕಳ್ಕೊಳ್ಳುತ್ತೆ ಅಂತ ಗಲಾಟೆ ಎಬ್ಸಿದ್ದಾರೆ ಸ್ಟಾಲಿನ್. ಅಲ್ಲದೆ ಈ ಸಂಬಂಧ 40ಕ್ಕೂ ಅಧಿಕ ಪಕ್ಷಗಳ ಆಲ್ ಪಾರ್ಟಿ ಮೀಟಿಂಗಿಗೆ ಬನ್ನಿ, ನಾವೆಲ್ಲ ಚರ್ಚೆ ಮಾಡೋಣ, ಗಲಾಟೆಗೆ ರೆಡಿ ಆಗೋಣ ಅನ್ನೋ ರೀತಿಯಲ್ಲಿ ರೆಡಿ ಆಗ್ತಿದ್ದಾರೆ ಸ್ಟಾಲಿನ್. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅಮಿತ್ ಶಾ, ತಮಿಳುನಾಡಿನಿಂದ 8 ಅಲ್ಲ, ಒಂದೇ ಒಂದು ಸೀಟು ಕೂಡ ಕಮ್ಮಿ ಆಗಲ್ಲ. ಯಾವುದೇ ಸೀಟುಗಳ ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ದೇಶದಲ್ಲಿ ಡಿಲಿಮಿಟೇಷನ್ ಬಳಿಕ ಎಲ್ಲ ರಾಜ್ಯಗಳಿಗೂ, ದಕ್ಷಿಣ ರಾಜ್ಯಗಳಿಗೂ ಅದರ ಪಾಲಿರುತ್ತೆ ಅಂತ ಹೇಳಿದ್ದಾರೆ. ಆದರೂ ಈ ವಿಚಾರ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಚರ್ಚೆಗೆ, ಕೋಲಾಹಲಕ್ಕೆ ಕಾರಣ ಆಗ್ತಿದೆ. ಹಾಗಿದ್ರೆ ಏನು ಡಿಲಿಮಿಟೇಷನ್ ಅಂದರೆ ಏನು? ಇದರಿಂದ ಸೀಟು ಕುಸಿಯೋದಾದ್ರೂ ಅಥವಾ ಜಾಸ್ತಿ ಆಗೋದಾದ್ರೂ ಲೋಕಸಭೆದು ಯಾಕೆ, ಹೇಗೆ? ಸ್ಟಾಲಿನ್ ಹೇಳ್ತಿರೋದೇನು? ಅದಕ್ಕೆ ಕೇಂದ್ರದ ಕೌಂಟರ್ ಏನು? ಎಲ್ಲವನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಿಮ್ಮ ಗಮನಕ್ಕಿರಲಿ, ಮುಂದಿನ ದಿನಗಳಲ್ಲಿ, ಮುಂದಿನ ಕೆಲವೇ ಸಮಯದಲ್ಲಿ ನಮ್ಮ ಇಡೀ ದೇಶವನ್ನ ಈ ಟಾಪಿಕ್ ಆವರಿಸ್ಕೊಳ್ಳುತ್ತೆ ಸ್ನೇಹಿತರೆ. ಬರೆದಿಟ್ಕೊಳ್ಳಿ, ಕಂಪ್ಲೀಟ್ ಆಗಿ ಆವರಿಸ್ಕೊಳ್ಳುತ್ತೆ. ದಿನವೂ ಇದರದ್ದೇ ಚರ್ಚೆ ಆಗುತ್ತೆ. ಹಾಗಾಗಿ ಅದರ ಬಗ್ಗೆ ಅಡ್ವಾನ್ಸ್ ಆಗಿ ನಮಗೆ ಒಂಚೂರು ಗೊತ್ತಿರೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಬನ್ನಿ ಪೂರ್ತಿ ತಿಳ್ಕೊಂಡ್ಬಿಡೋಣ ಈ ವರದಿಯಲ್ಲಿ. ಏನಿದು ಡಿಲಿಮಿಟೇಷನ್? ಸ್ನೇಹಿತರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡಿಲಿಮಿಟೇಷನ್ ಅನ್ನೋದು ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿ ಸೀಟುಗಳನ್ನು, MP ಅಥವಾ MLA ಸೀಟುಗಳನ್ನು ಅಡ್ಜಸ್ಟ್ ಮಾಡೋ ಪ್ರಕ್ರಿಯೆ. ನಿಮಗೆಲ್ಲ ಗೊತ್ತಿರುವಂತೆ ಲೋಕಸಭೆ ನಮ್ಮೆಲ್ಲರ ಪ್ರತಿಧ್ವನಿ ರಾಷ್ಟ್ರ ಮಟ್ಟದಲ್ಲಿ. ಸಂಸತ್ತು ನಮ್ಮೆಲ್ಲರನ್ನ ಈಕ್ವಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕು. ಇದೇ ಕಾರಣಕ್ಕೆ ನಮ್ಮ ಸಂವಿಧಾನದಲ್ಲಿ ಪ್ರಪೋರ್ಷನ್ ಟು ಪಾಪ್ಯುಲೇಷನ್ ಅಥವಾ 1 person 1 vote ಸೂತ್ರ ಅನುಸರಿಸಲಾಗಿದೆ. ಅಂದರೆ ದೇಶದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ವೋಟ್ಗೂ ಈಕ್ವಲ್ ವೇಟೇಜ್, ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಲಾಗಿದೆ. ಇದೇ ಆಧಾರದಲ್ಲೇ ಆರ್ಟಿಕಲ್ 81ರಲ್ಲಿ ನಮ್ಮ ಲೋಕಸಭೆಯ ಸಂಸದರ ಸಂಖ್ಯೆ ಎಷ್ಟಿರಬೇಕು, ಯಾವ ರಾಜ್ಯಕ್ಕೆ ಎಷ್ಟು ಲೋಕಸಭಾ ಸ್ಥಾನ ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡಲಾಗಿದೆ. ಅದರಂತೆ ಲೋಕಸಭೆಯಲ್ಲಿ ಗರಿಷ್ಠ 550 ಸಂಸದರು ಇರಬಹುದು. ಆದರೆ ಈ ಸಂಸದ ಸ್ಥಾನಗಳು ರಾಜ್ಯವಾರು ವಿಂಗಡಣೆ ಆಗಬೇಕು. ಅಲ್ಲಿನ ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕು. ಸಂಸದ ಮತ್ತು ಮತದಾರರ ಅನುಪಾತ ಸೇಮ್ ಇರಬೇಕು. ಅಂದರೆ ಉದಾಹರಣೆಗೆ 10 ಲಕ್ಷ ಜನರಿಗೆ ಒಬ್ಬ ಸಂಸದ ಅಂತಾದರೆ ಈ ರೇಷಿಯೋ ದೇಶದ ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಸೇಮ್ ಇರಬೇಕು. ಆದರೆ ಒಂದು ಎಕ್ಸೆಪ್ಷನ್ಸ್ ಆಲ್ರೆಡಿ ಕೊಡಲಾಗಿದೆ. ಏನು? ನಾರ್ತ್ ಈಸ್ಟ್ನಂತಹ ಸಣ್ಣ ರಾಜ್ಯಗಳಿಗೆ ಇದರಿಂದ ವಿನಾಯಿತಿ ಕೊಡಲಾಗಿತ್ತು. ಅಂತಹ ರಾಜ್ಯಗಳಿಗೆ ಒಬ್ಬೊಬ್ಬ ಸಂಸದ ಇದ್ರೆ ಸಾಕು ಅಂತ ಹೇಳಲಾಗಿತ್ತು. ಆದರೆ ಜನಸಂಖ್ಯೆ ಒಂದೇ ಥರ ಇರಲ್ವಲ್ಲ, ಚೇಂಜ್ ಆಗ್ತಾ ಇರುತ್ತೆ, ಕಾಲಕ್ರಮೇಣ ಬದಲಾಗ್ತಾ ಇರುತ್ತೆ. ಹೀಗಾಗಿ ಪ್ರತಿ ಜನಗಣತಿ ನಂತರ ಈ ಸೀಟ್ಗಳನ್ನು ಪುನರ್ ವಿಂಗಡಣೆ ಮಾಡಿ ಆಗಿನ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರದ ಬೌಂಡರಿಯನ್ನು ರೀಡ್ರಾ ಮಾಡಿ ಪುನರ್ ರಚಿಸಿ ಅಂತ ಹೇಳಲಾಗಿತ್ತು. ಈ ಪುನರ್ ವಿಂಗಡಣೆ ಪ್ರಕ್ರಿಯೆನೇ ಡಿಲಿಮಿಟೇಷನ್ ಅಂತ ಹೇಳೋದು. ಈಗ ಈ ಡಿಲಿಮಿಟೇಷನ್ನಿಂದಲೇ ಸ್ಟಾಲಿನ್ ದಕ್ಷಿಣ ರಾಜ್ಯಗಳ ಲೋಕಸಭಾ ಸೀಟುಗಳು ಕಮ್ಮಿ ಆಗುತ್ತೆ, ಪಾರ್ಲಿಮೆಂಟ್ನಲ್ಲಿ ನಮ್ಮ ಸ್ಟ್ರೆಂತೇ ಕಮ್ಮಿ ಆಗಿಬಿಡುತ್ತೆ, ತಮಿಳುನಾಡು 8 ಸೀಟ್ ಕಳ್ಕೊಳ್ಳುತ್ತೆ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗಿದ್ರೆ ಯಾಕೆ, ಏನು ಪ್ರಾಬ್ಲಮ್ ಅಂತ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಎಲ್ಲ ಕಡೆ ಹೋಗೋದಿರುತ್ತೆ. 4 night 5 days ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ 9 ಮಾರ್ಚ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಡಿಲಿಮಿಟೇಷನ್ ಭೂತ, ಇಂದಿರಾ ವಾಜಪೇಯಿ ಅಂತರ, ಮೋದಿ ಕೆಂಡದೊಂದಿಗೆ ಸರಸ. ಮೊದಲನೇದಾಗಿ ಸ್ಟಾಲಿನ್ ಹೇಳ್ತಿರೋದಕ್ಕೆ ಸದ್ಯಕ್ಕೆ ಯಾವುದೇ ಆಧಾರ ಇಲ್ಲ. ಇಂಥ ಫಾರ್ಮುಲಾದಲ್ಲೇ ಡಿಲಿಮಿಟೇಷನ್ ಆಗುತ್ತೆ, ಇಂತಿಂಥ ರಾಜ್ಯಕ್ಕೆ ಹಿಂಗಿಂಗ್ ಆಗುತ್ತೆ ಅನ್ನೋದು ಏನೂ ಕೂಡ ಆಗಿಲ್ಲ. ಅದರ ಬಗ್ಗೆ ಚರ್ಚೆನೇ ಇನ್ನೂ ಕೂಡ ಶುರುವಾಗಿಲ್ಲ. ಸ್ಟಾಲಿನ್ ಒಂದು ಊಹೆ ಮಾಡಿಕೊಂಡು ಹೇಳ್ತಾ ಇದ್ದಾರೆ.
ಅವ್ರದ್ದೇ ಆದ ಒಂದು ಕ್ಯಾಲ್ಕುಲೇಷನ್ ಮೇಲೆ ಹೇಳ್ತಾ ಇದ್ದಾರೆ. ಆ ಕ್ಲಾರಿಟಿ ನಿಮಗಿರಲಿ. ನೆಕ್ಸ್ಟ್ ಸ್ವಲ್ಪ ಹಿನ್ನೆಲೆಗೆ ಹೋಗೋಣ ನಾವೀಗ. ಸಂವಿಧಾನದಲ್ಲಿ ಹೇಳಿದ್ರಿಂದ ಡಿಲಿಮಿಟೇಷನ್ ಪ್ರಕ್ರಿಯೆಯನ್ನು ನಡೀತಾ ಇತ್ತು. ಲೋಕಸಭಾ ಸ್ಥಾನಗಳ ಸಂಖ್ಯೆ ಬದಲಾಗೋಕ್ಕೂ ಶುರುವಾಯಿತು. 1951 ಜನಗಣತಿ ನಂತರ 1952 ಅಂದರೆ ಫಸ್ಟ್ ಎಲೆಕ್ಷನ್ನಲ್ಲಿ ನಮ್ಮಲ್ಲಿ 489 ಲೋಕಸಭಾ ಸೀಟ್ ಇದ್ವು. ನಂತರ 1956 ಸ್ಟೇಟ್ಸ್ ರಿಆರ್ಗನೈಸೇಷನ್, ರಾಜ್ಯಗಳ ಪುನರ್ವಿಂಗಡಣೆ, ಹಾಗೆ 61 ಜನಗಣತಿ ಬಳಿಕ 63 ಹೊತ್ತಿಗೆ 522 ಸೀಟ್ಗೆ ರೀಚ್ ಆದವು. ನಂತರ 71ನೇ ಇಸವಿಯಲ್ಲಿ ಮತ್ತೆ ಜನಗಣತಿಯಾಗಿ 1973 ಹೊತ್ತಿಗೆ 543 ಸೀಟುಗಳಾದವು. ಆದರೆ ಅಷ್ಟೊತ್ತಿಗಾಗಲೇ ಬಹಳ ರಾಜ್ಯಗಳು ಜನಸಂಖ್ಯೆಯನ್ನು ಕಂಟ್ರೋಲಿಗೆ ತರುವಲ್ಲಿ ವಿಫಲವಾಗಿಬಿಟ್ವು. ಉತ್ತರದ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಹಿಗ್ಗಾಮುಗ್ಗಾ ಸ್ಫೋಟ ಆಯಿತು. ಹೀಗಾಗಿ ಅಂಥ ಟೈಮ್ನಲ್ಲಿ ಡಿಲಿಮಿಟೇಷನ್ ಮಾಡಿದ್ರೆ ಆ ರಾಜ್ಯಗಳ ಲೋಕಸಭಾ ಸೀಟ್, ಜನಸಂಖ್ಯಾ ಸ್ಫೋಟ ಮಾಡಿದ ರಾಜ್ಯಗಳ ಲೋಕಸಭಾ ಸೀಟ್ ಯದ್ವಾ ತದ್ವಾ ಜಾಸ್ತಿಯಾಗಿ ಪಾರ್ಲಿಮೆಂಟ್ನಲ್ಲಿ ಅವರಿಗೆ ಫುಲ್ ಪವರ್ ಬಂದಿರೋದು. ಹೀಗಾಗಿ 1976 ಇಂದಿರಾ ಗಾಂಧಿ ಎಮರ್ಜೆನ್ಸಿ ನೆಪದಲ್ಲೇ ಈ ಡಿಲಿಮಿಟೇಷನನ್ನು ಮುಂದಕ್ಕೆ ಹಾಕಿದ್ರು. ಈ ಕೆಂಡಕ್ಕೆ ಕೈ ಹಾಕೋಕ್ಕೆ ಅವರು ಆವಾಗ ಮನಸ್ಸು ಮಾಡಲಿಲ್ಲ. ಸವಾಸ ಬೇಡ, ಮುಂದಕ್ಕೆ ಹಾಕೋಣ ಅಂತ ಮುಂದಕ್ಕೆ ಹಾಕಿದ್ರು. ಸಂವಿಧಾನಕ್ಕೆ ತಿದ್ದುಪಡಿ ತಂದು 2001 ಯಾವುದೇ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬಾರ್ದು ಅಂತ ಹೇಳಿಬಿಟ್ರು. ಅಲ್ಲಿ ತನಕ ಆಪತ್ತನ್ನು ಮುಂದಕ್ಕೆ ತಳ್ಳಲಾಯಿತು. ನಂತರ 2002 ವಾಜಪೇಯಿ ಸರ್ಕಾರ ಕೂಡ ಡಿಲಿಮಿಟೇಷನ್ ಅವರ ಅವಧಿಲಿ ಬಂತಲ್ಲ, ಇದು 2001 2002 ವೇಳೆಗೆ ಅವರನ್ನು ಕ್ರಮ ಕೈಗೊಳ್ಳಬೇಕಾಗಿತ್ತು. ಈಗ ಅವರು ಕೂಡ ಮತ್ತೆ ಕೆಂಡದ ಫುಟ್ಬಾಲನ್ನು ಇನ್ನೊಂದ್ಸರಿ ಓದ್ಬಿಟ್ರು ವಾಜಪೇಯಿ ಅವರನ್ನು. ಫಸ್ಟ್ ಇಂದಿರಾ ಗಾಂಧಿ ಓದು ಮುಂದಕ್ಕೆ ಹಾಕಿದ್ರು, ನಮಗೆ ಸವಾಸ ಬೇಡ ಇದ್ರದ್ದು, ಮುಟ್ಟಲ್ಲ ನಾವು ಅಂತ. ವಾಜಪೇಯಿ ಕೂಡ ಇನ್ನೊಂದು ಜೋರಾಗಿ ಕಿಕ್ ಮಾಡಿ 2026 ಓದ್ಬಿಟ್ರು. ಅಲ್ಲಿ ತನಕ ಮುಂದೂಡ್ಬಿಟ್ರು, ನಮಗೂ ಸವಾಸ ಬೇಡ ಇದ್ರದ್ದು ಅಂತ. ಲೆಕ್ಕಾಚಾರ ಏನಿತ್ತು ಅಂತ ಹೇಳಿದ್ರೆ, ಅಷ್ಟೊತ್ತಿಗೆ ಎಲ್ಲರೂ ಕೂಡ ಸ್ವಲ್ಪ ಜನಸಂಖ್ಯೆಯನ್ನು ಹತೋಟಿಗೆ ತಂದಿರ್ತಾರೆ. ಎಲ್ಲ ರಾಜ್ಯಗಳ ಜನಸಂಖ್ಯೆಯ ಏರಿಕೆಯ ಪ್ರಮಾಣ ಹೆಚ್ಚು ಕಮ್ಮಿ ಈಕ್ವಲ್ ಆಗಿರುತ್ತೆ. ಡಿಲಿಮಿಟೇಷನ್ ಮಾಡಿದ್ರೂ ಕೂಡ ಪ್ರೆಸೆಂಟ್ ಅವರ ಸ್ಟ್ರೆಂತ್ ಏನಿದೆ ಪರ್ಸೆಂಟೇಜ್, ಉದಾಹರಣೆಗೆ ಕರ್ನಾಟಕದ ಲೋಕಸಭಾ ಸದಸ್ಯರ ಸ್ಟ್ರೆಂತ್ ಪಾರ್ಲಿಮೆಂಟಲ್ಲಿ ಎಷ್ಟು ಪರ್ಸೆಂಟ್ ಇದೆ, UPಯಿಂದ ಬಂದ MP ಗಳ ಪರ್ಸೆಂಟೇಜ್ ಎಷ್ಟಿದೆ, ಅದು ಸೀಟ್ ಹೆಚ್ಚಾದರೂ ಕೂಡ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ ಅನ್ನೋ ಲೆಕ್ಕಾಚಾರವನ್ನು ಹೊಂದಿದ್ರು. ಆದರೆ ಇನ್ನೂ ಕೂಡ ಅದು ಸಾಧ್ಯ ಆಗಿಲ್ಲ. ಹೀಗಾಗಿ 2026 ಜನಗಣತಿ ಆದ ತಕ್ಷಣ ಡಿಲಿಮಿಟೇಷನ್ ಮಾಡಲೇಬೇಕಾಗತ್ತೆ. ಮೋದಿ ಸರ್ಕಾರ ಇಂದಿರಾ ಗಾಂಧಿ ಅಥವಾ ವಾಜಪೇಯಿ ಸರ್ಕಾರ ಥರ ಮತ್ತೆ ಈ ಕೆಂಡದ ಫುಟ್ಬಾಲನ್ನು ಮುಂದಿನ ಜನ್ರೇಷನ್ಗೆ ಒದ್ದು ಮುಂದಕ್ಕೆ ಹಾಕೋ ಲೆಕ್ಕಾಚಾರವನ್ನು, ಆ ರೀತಿ ಸುಳಿವನ್ನು ಕೂಡ ಕೊಡ್ತಾ ಇಲ್ಲ ಈ ಕ್ಷಣದವರೆಗೂ ಕೂಡ. ಕೇಂದ್ರ ಸರ್ಕಾರದ ನಡೆ ಡಿಲಿಮಿಟೇಷನ್ ಮಾಡೋ ಕಡೆಗೆ ಹೊರಟಿದ್ದಾರೆ ಅನ್ನೋ ರೀತಿ ಬೊಟ್ಟು ಮಾಡ್ತಿವೆ. ಅವ್ರು ಅಫಿಷಿಯಲ್ ಆಗಿ ಇದುವರೆಗೂ ಏನೂ ಹೇಳಲಿಲ್ಲ, ಅಂದರೆ ಇಂತಿಂಥ ಪ್ರೊಸೆಸಲ್ಲಿ ಆಗುತ್ತೆ ಅಂತ ಹೇಳಲಿಲ್ಲ, ಬಟ್ ಡಿಲಿಮಿಟೇಷನ್ ಆಗುತ್ತೆ ಅನ್ನೋದ್ರ ಹಿಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಡಿಲಿಮಿಟೇಷನ್ ಭೂತ ಎದ್ದು ಕುಣಿತಾ ಇದೆ. ಯಾಕಂದರೆ ಸಂವಿಧಾನದಲ್ಲಿ ಹೇಳಲಾದ ಸೂತ್ರವನ್ನೇ ಅನುಸರಿಸಿದ್ರೆ, ಸಂವಿಧಾನವನ್ನು ಫಾಲೋ ಮಾಡಿದ್ರೆ ದಕ್ಷಿಣ ರಾಜ್ಯಗಳ ಸೀಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಪಾರ್ಲಿಮೆಂಟ್ನಲ್ಲಿ ಅವರ ಸ್ಥಾನಗಳ ಪರ್ಸೆಂಟೇಜ್ ಕುಸಿಯೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ, ಕುಸಿಯುತ್ತೆ. ಜನಸಂಖ್ಯೆ ಹತೋಟಿ ಸಾಧನೆ, ದಕ್ಷಿಣಕ್ಕೆ ಸೀಟು ಕುಸಿಯುವ ಆತಂಕ. ಸದ್ಯ ಡಿಲಿಮಿಟೇಷನ್ನ ಪ್ರಾಬ್ಲಮ್ ಏನು ಅಂದರೆ, ಈಗ ಆಲ್ರೆಡಿ ಹೇಳಿದಂತೆ ಆರ್ಟಿಕಲ್ 81 ಲೋಕಸಭೆ ಗರಿಷ್ಠ ಸದಸ್ಯರ ಸಂಖ್ಯೆ 550 ಅಷ್ಟೇ ಇರಬೇಕು, ಅದನ್ನು ಮೀರಬಾರದು ಅನ್ನೋ ಕ್ಯಾಪ್ ಹಾಕಲಾಗಿದೆ. ಸೊ ಅದನ್ನು ಮೀರದಂತೆ ನೀವು ಅದರ ಒಳಗೆ ಜನಸಂಖ್ಯೆಗೆ ಅನುಗುಣವಾಗಿ ಸೀಟ್ ರೀಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಟೋಟಲ್ ಸೀಟ್ಗಳ ಸಂಖ್ಯೆ ಅಷ್ಟೇ ಇರುತ್ತೆ, ಆದರೆ ರಾಜ್ಯಗಳ ಜನಸಂಖ್ಯೆ ಮಾತ್ರ ಚೇಂಜ್ ಆಗಿರುತ್ತೆ. ಹೀಗಾಗಿ ನೀವು ಜನಸಂಖ್ಯೆ ಕಮ್ಮಿ ಇರೋ ರಾಜ್ಯದ ಸೀಟ್ಗಳನ್ನು ತೆಗೆದು ಜನಸಂಖ್ಯೆ ಜಾಸ್ತಿ ಇರೋ ರಾಜ್ಯಕ್ಕೆ ಕೊಡಬೇಕಾಗತ್ತೆ. 2019 ಮಿಲನ್ ವೈಷ್ಣವ್ ಮತ್ತು ಜಾಮಿ ಹಿನ್ಸ್ಟನ್ ಅನ್ನೋರು ಇಂಡಿಯಾಸ್ ಎಮರ್ಜಿಂಗ್ ಕ್ರೈಸಿಸ್ ಆಫ್ ರೆಪ್ರೆಸೆಂಟೇಷನ್ ಅಂತ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿದ್ರು. ಅದರಲ್ಲಿ ಸದ್ಯದ ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರ ಮರು ಹಂಚಿಕೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ರು. ಅದರ ಪ್ರಕಾರ ಡಿಲಿಮಿಟೇಷನ್ ಮಾಡಿದ್ರೆ ತಮಿಳುನಾಡಿನ ಸೀಟ್ಗಳ ಸಂಖ್ಯೆ 39ರಿಂದ 31ಕ್ಕೆ ಕುಸಿಯುತ್ತೆ, 8 ಸೀಟ್ ಕಮ್ಮಿ ಆಗುತ್ತೆ. ಇದು ಸರ್ಕಾರ ಫೈನಲ್ ಮಾಡಿರೋ ಫಾರ್ಮುಲಾ ಅಲ್ಲ, ಆಲ್ರೆಡಿ ನಿಮಗೆ ಹೇಳಿದ್ವಿ. 2019 ಒಂದಿಬ್ಬರು ತಜ್ಞರು ಮಾಡಿರೋ ಅವರ ಸ್ಟಡಿಯಲ್ಲಿ ಬಂದಿರುವಂಥ, ಅವ್ರು ಹಾಕಿರುವಂಥ ಅಂಕಿಅಂಶ, ಅದನ್ನೇ ಇಟ್ಕೊಂಡು ಸ್ಟಾಲಿನ್ ಈಗ ಗಲಾಟೆ ಎಬ್ಬಿಸ್ತಾ ಇರೋದು, ಕೇಂದ್ರ ವರ್ಸಸ್ ರಾಜ್ಯ ಅಂತ ದೊಂಬಿ ಎಬ್ಬಿಸ್ತಾ ಇರೋದು. ಓಕೆ, ಆ ಇಬ್ಬರು ವ್ಯಕ್ತಿಗಳು ಮಾಡಿದ ಆ ರಿಸರ್ಚ್ ಪೇಪರ್ ಪ್ರಕಾರ ಸುಮ್ಮನೆ ನಾವು ನೋಡ್ತಾ ಹೋದರೆ ಏನು ಹೇಳಿದ್ದಾರೆ ಅನ್ನೋ ಐಡಿಯಾಗಿ ನೋಡ್ತಾ ಹೋದರೆ ನಾವು ಕೇರಳ 20ರಿಂದ 12 ಸೀಟಿಗೆ ಕುಸಿಯುತ್ತೆ, ಆಂಧ್ರ ತೆಲಂಗಾಣ 2 ಸೇರಿ 42 ಇದ್ದು 34ಕ್ಕೆ ಇಳಿಯುತ್ತೆ. ಕರ್ನಾಟಕದ ಸೀಟ್ಗಳು 28ರಿಂದ 26ಕ್ಕೆ 2 ಸೀಟ್ ಡೌನ್ ಆಗುತ್ತೆ. ಆದರೆ ಇದೇ ವೇಳೆ ಈ ಸೀಟ್ಗಳು UP ಬಿಹಾರಕ್ಕೆ ಶಿಫ್ಟ್ ಆಗ್ತವೆ. UP ಈಗ 80 ಸೀಟ್ ಹೊಂದಿದ್ದು 91ಕ್ಕೆ ಏರಿಕೆ ಆಗುತ್ತೆ, ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅವ್ರದ್ದು.
11+. ಬಿಹಾರ 40ರಿಂದ 50ಕ್ಕೆ ಹೋಗುತ್ತೆ, ಅಂದರೆ 10 ಸೀಟ್ ಜಾಸ್ತಿ. ಒಟ್ಟಾರೆ ದಕ್ಷಿಣದ ರಾಜ್ಯಗಳು 24 ಸೀಟ್ ಕಳ್ಕೊಂಡ್ರೆ ಉತ್ತರದ ರಾಜ್ಯಗಳು 32 ಹೆಚ್ಚುವರಿ ಸೀಟ್ಗಳನ್ನು ಪಡ್ಕೊಳ್ತವೆ. ಇದು ನಿಮಗೆ ಹೇಳ್ತಾ ಇದ್ದೀವಿ, ಫೈನಲ್ ಆಗಿರೋ ಫಾರ್ಮುಲಾ ಪ್ರಕಾರ ಅಲ್ಲ. ಆ ಇಬ್ಬರು ವ್ಯಕ್ತಿಗಳು ಮಾಡಿರೋ ರಿಸರ್ಚ್ ಪೇಪರ್ನಲ್ಲಿ ಅವರು ಮಾಡಿರೋ ಎಸ್ಟಿಮೇಷನ್ ಪ್ರಕಾರ ಇದು ಅಧಿಕೃತ ಅಲ್ಲ, ಒಂದು ರಫ್ ಎಸ್ಟಿಮೇಷನ್ ಅವರು ಕೊಟ್ಟಿರೋದು. ಆದರೆ ಈ ನಂಬರನ್ನೇ ನೋಡಿಕೊಂಡು ದಕ್ಷಿಣದ ರಾಜ್ಯಗಳು ಈಗ ಗಾಬರಿಯಿಂದ, ಆತಂಕದಿಂದ, ಸಿಟ್ಟಿನಿಂದ ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಬಗ್ಗೆ ಅನುಮಾನದಿಂದ ನೋಡ್ತಾ ಇದ್ದಾರೆ. ಏನು ಫಾರ್ಮುಲಾ ಬರುತ್ತೆ, ಯಾವ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡಲಾಗುತ್ತೆ ಅನ್ನೋದ್ರ ಕಡೆಗಡೆ ಕಣ್ಣಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಚುನಾವಣೆ ಹತ್ತಿರ ಆಗ್ತಿರೋದ್ರಿಂದ ಸ್ಟಾಲಿನ್ ಮತ್ತು DMK ಕೇಂದ್ರ ವರ್ಸಸ್ ರಾಜ್ಯ ಅಂತ ಗಲಾಟೆ ಎಬ್ಸೋಕೆ ಈ NEPಯನ್ನು ಬಳಸ್ಕೊಳ್ತಾ ಇದ್ದಾರೆ. ಈಗ ಈ ಡಿಲಿಮಿಟೇಷನ್ ಅನ್ನು ಕೂಡ ಎತ್ಕೊಂಡು ಜೋರಾಗಿ ಊದ್ತಾ ಇದ್ದಾರೆ. ಗೊತ್ತಲ್ಲ, ನಾವೆಲ್ಲ ಒಂದು ಸ್ವಲ್ಪ ಟೈಮ್ ಹಿಂದೆ ಹೋದರೆ ಅಡುಗೆ ಮಾಡೋದ್ರಿಂದ ಹಿಡಿದು ಬಚ್ಚಲ ಮನೆಯ ಬೆಂಕಿ ಹಾಕೋಕ್ಕೂ ಕೂಡ ಒಲೆಗೆ ಇಟ್ಟು ಬೆಂಕಿ ಚೆನ್ನಾಗಿ ಬರಲಿಕ್ಕೆ ಈ ಕೊಳವೆಯಲ್ಲಿ ಊದೋದಿತ್ತು ಗೊತ್ತಾ, ಆ ರೀತಿ ಸ್ಟಾಲಿನ್ ಊದ್ತಾ ಇದ್ದಾರೆ. ಭೂ ಭೂ ಅಂತ ಊದ್ತಾ ಇದ್ದಾರೆ. ಚೆನ್ನಾಗಿ ಹತ್ತಿ ಉರಿದಷ್ಟು ಅವ್ರಿಗೆ ಅನುಕೂಲ. ಈಗ ಇವರು ಊದ್ತಾ ಇರೋದಕ್ಕೆ ತೆಲಂಗಾಣದ BRS ಕೂಡ ಒಬ್ಬನೇ ಊದ್ಬೇಡ, ಸುಸ್ತಾಗತ್ತೆ, ನಾನು ಊದ್ತೀನಿ ಅಂತ ಅವರು ಊದಕ್ಕೆ ಬರ್ತಾ ಇದ್ದಾರೆ, BRSನವರು. ಆದರೆ ಸ್ನೇಹಿತರೆ, ಇದೆಲ್ಲ ಹಳೆ ಮೆಥಡ್ನ ಫಾಲೋ ಮಾಡಿದ್ರೆ ಆಗುವಂಥದ್ದು, ಓಲ್ಡ್ ಮೆಥಡಾಲಜಿ ಪ್ರಕಾರ. ಈಗ ಹೊಸದಾಗಿ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಯಾವ ಮೆಥಡಾಲಜಿ ಅನ್ನೋದು ಇನ್ನೂ ಕೂಡ ಏನೂ ಕ್ಲಾರಿಟಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಾಲಿನ್ಗೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಒಂದಷ್ಟು ಹಿಂಟ್ಸ್ ಕೊಟ್ಟಿದ್ದಾರೆ. ತಮಿಳುನಾಡು ಜನ ಈ ಸರ್ಕಾರದಿಂದ ಹತಾಶರಾಗಿದ್ದಾರೆ ಸ್ಟಾಲಿನ್ರಿಂದ. ಅದಕ್ಕೆ ಸ್ಟಾಲಿನ್ ಜನರನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ತಗೊಂಡ್ಬರ್ತಾ ಇದ್ದಾರೆ. ಆದರೆ ನಾನು ದಕ್ಷಿಣ ಭಾರತದ ಜನರಿಗೆ ಆಶ್ವಾಸನೆ ಕೊಡ್ತೀನಿ, ಡಿಲಿಮಿಟೇಷನ್ನಿಂದ ತಮಿಳುನಾಡು ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದ ಒಂದೇ ಒಂದು ಸೀಟು ಕೂಡ ಕಮ್ಮಿ ಆಗಲ್ಲ. ಜೊತೆಗೆ ಓವರಾಲ್ ಪಾರ್ಲಿಮೆಂಟ್ನಲ್ಲಿ ಏನೇ ಸೀಟು ಏರಿಕೆಯಾದರೂ ಅದರ ಲಾಭ ದಕ್ಷಿಣದ ರಾಜ್ಯಗಳಿಗೂ ಸಿಗುತ್ತೆ ಅಂತ ಹೇಳಿದ್ದಾರೆ. ಆದರೆ ಸ್ನೇಹಿತರಲ್ಲಿ ಅಮಿತ್ ಶಾ ಅವರ ಹೇಳಿಕೆಯಲ್ಲೂ ಇಂಟ್ರೆಸ್ಟಿಂಗ್ ಅಂಶಗಳಿವೆ. ಯಾಕಂದರೆ ಕೇಂದ್ರ ಸರ್ಕಾರ ನಿರ್ಮಿಸಿರೋ ಹೊಸ ಸಂಸತ್ ಭವನದಲ್ಲಿ ಸಂಸದರ ಆಸನಗಳ ಸಂಖ್ಯೆ 888 ಇದೆ. ಫ್ಯೂಚರ್ಗೂ ಕೂಡ ಆಗಬೇಕು ಅಂತ ಜಾಸ್ತಿ ದೊಡ್ಡ ಪಾರ್ಲಿಮೆಂಟನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಸರ್ಕಾರ ಈಗಿರೋ 550ರ ಲಿಮಿಟ್ನಲ್ಲೇ ಡಿಲಿಮಿಟೇಷನ್ ಮಾಡಿದ್ರೆ ದಕ್ಷಿಣದ ರಾಜ್ಯಗಳು ಗ್ಯಾರಂಟಿ ಆಕ್ರೋಶವನ್ನು ವ್ಯಕ್ತಪಡಿಸ್ತವೆ. ಹೀಗಾಗಿ ಸಂವಿಧಾನ ತಿದ್ದುಪಡಿ ಮಾಡಿ ಆ ಟೋಟಲ್ ಕ್ಯಾಪ್ನೇ ಏರಿಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕೇಂದ್ರ ಸರ್ಕಾರಕ್ಕೆ ಇರಬಹುದು ಅನ್ನೋ ಎಸ್ಟಿಮೇಷನ್ ಇದೆ. 2019ರ ಎಲೆಕ್ಷನ್ನಲ್ಲಿ 90 ಕೋಟಿ ಜನ ಮತದಾರರಿದ್ರು. ಸೊ 10 ಲಕ್ಷ ಮತದಾರರಿಗೆ ಒಂದು ಕ್ಷೇತ್ರದ ಲೆಕ್ಕದಲ್ಲಿ 880 ಸೀಟು ಮಾಡಬಹುದು ಅನ್ನೋ ಗೆಸ್ ವರ್ಕ್ ಅನ್ನು ಇಲ್ಲಿ ಮಾಡಲಾಗ್ತಿದೆ ಪಾರ್ಲಿಮೆಂಟಲ್ಲಿರೋ ಸೀಟ್ಗಳ ಆಧಾರದ ಮೇಲೆ. ಆದರೆ ಪಾರ್ಲಿಮೆಂಟ್ನಲ್ಲಿ ಎಕ್ಸ್ಟ್ರಾ ಮಾಡಿರೋ ಸೀಟುಗಳು ಮುಂದೆ ಮುಂದಿನ ಒಂದು 100 ವರ್ಷಗಳ ಲೆಕ್ಕಾಚಾರದಲ್ಲಿ ಅವಶ್ಯಕತೆ ಬಂದಾಗೂ ಕೂಡ ಹೊಸ ಪಾರ್ಲಿಮೆಂಟ್ ಕಟ್ಟಕ್ಕಾಗಲ್ಲ, ಆ ಲೆಕ್ಕಾಚಾರದಲ್ಲೂ ಕೂಡ ಮಾಡಿರಬಹುದು ಅನ್ನೋದು ಬೇಸಿಕ್ ಕಾಮನ್ ಸೆನ್ಸ್ನ ವಿಚಾರ. ಇಲ್ಲಿ ಗೆಸ್ ವರ್ಕ್ ಅಷ್ಟೇ ಅವೆಲ್ಲವೂ ಕೂಡ. ಆದರೆ ಮಿಲನ್ ವೈಷ್ಣವ್ ಅವರ ರಿಸರ್ಚ್ ಪೇಪರ್ ಹೇಳಿದ್ವಲ್ಲ, ಈ ಇಬ್ಬರು ವ್ಯಕ್ತಿಗಳು ಮಾಡಿರೋ ರಿಸರ್ಚ್ ಪೇಪರ್, ಅದರಲ್ಲೂ ಹೆಚ್ಚು ಕಮ್ಮಿ ಇದೇ ರೀತಿ ಪ್ರೊಜೆಕ್ಷನ್ ಕೊಡಲಾಗಿತ್ತು. ಹೀಗಾಗಿ ಈ ಎಲ್ಲ ಕ್ಯಾಲ್ಕುಲೇಷನ್ ಮತ್ತು ಪಾರ್ಲಿಮೆಂಟ್ನಲ್ಲಿ ಜಾಸ್ತಿ ಆಗಿರೋ ಕುರ್ಚಿಗಳ ಸಂಖ್ಯೆ ಅದೆಲ್ಲ ಹಿಡ್ಕೊಂಡು ಗೆಸ್ ವರ್ಕ್ ನಡೀತಾ ಇದೆ. ಈ ಗೆಸ್ ವರ್ಕ್ ಪ್ರಕಾರವೇ ನಾವು ಹೋದ್ರೆ 543ರಿಂದ 848 ಆ ರೇಂಜಿಗೆ ನಾವು ಏರಿಕೆ ಮಾಡಿದ್ರೆ, ಟೋಟಲ್ ಪಾರ್ಲಿಮೆಂಟ್ ಸೀಟ್ಗಳ ಸಂಖ್ಯೆಯನ್ನು ಏರಿಕೆ ಮಾಡಿ ಎಲ್ಲ ರಾಜ್ಯಗಳದ್ದು ನಾವು ಜಾಸ್ತಿ ಮಾಡ್ತೀವಿ ಅಂತ ಹೊರಟ್ರೆ, ತಮಿಳುನಾಡಿನ ಸೀಟ್ಗಳು 39ರಿಂದ 49ಕ್ಕೆ ಏರಿಕೆಯಾಗುತ್ತೆ. ಕರ್ನಾಟಕ ಸೀಟುಗಳು 28ರಿಂದ 41ಕ್ಕೆ ಏರಿಕೆಯಾಗುತ್ತೆ. ಆಂಧ್ರ ತೆಲಂಗಾಣದ ಸೀಟುಗಳು 42ರಿಂದ 54ಕ್ಕೆ ಏರಿಕೆಯಾಗುತ್ತೆ. ಆದರೆ ಸ್ನೇಹಿತರೆ, ಈ ಸೂತ್ರ ಅನುಸರಿಸಿದ್ರೂ ಕೂಡ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ತಪ್ಪಲ್ಲ. ಯಾಕಂದರೆ ಇವರು ಪಾಪ್ಯುಲೇಷನ್ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ, ಉತ್ತರದಲ್ಲಿ ಕಂಟ್ರೋಲ್ ಮಾಡಿಲ್ಲ. ಅದರ ಪರಿಣಾಮ ಇಲ್ಲಿ ನಮಗೆ ಏರಿಕೆ ಆದಂತೆ ಕಂಡು ಬಂದರೂ ಕೂಡ ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದಾಗ ದಕ್ಷಿಣ ರಾಜ್ಯಗಳದ್ದು ಬಹಳ ಏರಿಕೆ ಆಗಿರಲ್ಲ, ಉತ್ತರದ ರಾಜ್ಯಗಳದ್ದು ಜಾಸ್ತಿ ಏರಿಕೆ ಆಗಿರುತ್ತೆ. ಪರ್ಸೆಂಟೇಜ್ ಇವ್ರದ್ದು ಡೌನೇ ಆಗಿರುತ್ತೆ ಸೌತ್ ಸ್ಟೇಟ್ಸ್ದು. ಈಗ ಉದಾಹರಣೆಗೆ 543 ಸೀಟ್ ಇದ್ದಾಗ ತಮಿಳುನಾಡಿನ ಸೀಟ್ 39 ಇತ್ತು. ಅಂದರೆ ಪಾರ್ಲಿಮೆಂಟ್ನಲ್ಲಿ 7.18% ಸೀಟ್ಸ್ ಆದವು. ಅದೇ 848 ಸೀಟ್ ಆದಾಗ 49 ಸೀಟಿಗೆ ಏರಿಕೆಯಾಗುತ್ತೆ. ಆದರೆ 5.7% ಸೀಟ್ಗಳಷ್ಟೇ ಇರ್ತವೆ ಪರ್ಸೆಂಟೇಜ್ ತೆಗೆದಾಗ, ಯಾಕಂದರೆ ಟೋಟಲ್ ಕೂಡ ಜಾಸ್ತಿ ಆಗಿರುತ್ತಲ್ಲ. ಸೊ 1.48% ಡೌನ್ ಆಗಿಬಿಡುತ್ತೆ. ಇಲ್ಲಿ ನಮಗೆ 1.48% ಅಷ್ಟೇ ಅಂತ ಅನಿಸಬಹುದು. ಆದರೆ ಇದನ್ನು ಈಗಿನ ಲೋಕಸಭಾ ಸ್ಥಾನಗಳಿಗೆ ಲೆಕ್ಕ ಹಾಕಿ ನೋಡಿದ್ರೆ 8 ಸೀಟ್ ಕಮ್ಮಿ ಆದಂತೆ. ಇದೇ ರೀತಿ ಕೇರಳ 7 ಸೀಟ್, ಆಂಧ್ರ ತೆಲಂಗಾಣ 7 ಸೀಟ್, ಕರ್ನಾಟಕ 2 ಸೀಟ್ ಕಳ್ಕೋಬೇಕಾಗತ್ತೆ. ಆದರೆ ಅದೇ ಉತ್ತರದ ರಾಜ್ಯಗಳ ಸೀಟ್ ಏರಿಕೆಯಾಗುತ್ತೆ. ಇದು ಪ್ರೊಪೋರ್ಷನೇಟ್ಲಿ ಎಲ್ಲ ರಾಜ್ಯಗಳದ್ದು ಪಾಪ್ಯುಲೇಷನ್ ವೈಸ್ ನಾವು ಟೋಟಲ್ ಸೀಟ್ಸು ಜಾಸ್ತಿ ಮಾಡಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಏರಿಕೆ ಮಾಡಿದ್ರೆ ಈ ರೀತಿ ಆಗುತ್ತೆ. ಆದರೆ ಎಗೇನ್ ಹೇಳ್ತಾ ಇದ್ದೀವಿ, ಹೀಗೆ ಡಿಲಿಮಿಟೇಷನ್ ಆಗುತ್ತೆ, ಯಾವ ಸೂತ್ರ ಅನುಸರಿಸಲಾಗುತ್ತೆ, ಇನ್ನೂ ಯಾವುದೇ ಅಫಿಷಿಯಲ್ ಲೆಕ್ಕಾಚಾರ ಫಾರ್ಮುಲಾ ಯಾವುದೂ ಇಲ್ಲ.
ಆ ಕ್ಲಾರಿಟಿ ಇರಲಿ ಸ್ನೇಹಿತರೆ. ಆದರೆ ಇಷ್ಟೆಲ್ಲ ಹೇಳೋ ನಡುವೆ ಒಂದು ವೇಳೆ ಪರ್ಸೆಂಟೇಜ್ ವೈಸ್ ದಕ್ಷಿಣದ ರಾಜ್ಯಗಳು, ಕರ್ನಾಟಕದ್ದು, ತಮಿಳುನಾಡದು ಬಲ ಕಮ್ಮಿ ಆಗುತ್ತೆ ಪಾರ್ಲಿಮೆಂಟ್ನಲ್ಲಿ ಅಂದರು, ಸೀಟ್ಗಳು ಕಮ್ಮಿ ಆಗುತ್ತೆ ಅಂದರು, ಅಥವಾ ಪರ್ಸೆಂಟೇಜ್ ವೈಸ್ ನಮ್ಮ ಬಲ ಪಾರ್ಲಿಮೆಂಟ್ನಲ್ಲಿ ಕಮ್ಮಿ ಆಗುತ್ತೆ ಅಂದರೂ ಕೂಡ ಅದು ಅನ್ಅಕ್ಸೆಪ್ಟಬಲ್, ಅಸಹನೀಯ, ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲದಂಥ ವಿಚಾರ. ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ವೇನ್ರಿ ಅಂದರೂ ಕೂಡ ಕಾನ್ಸ್ಟಿಟ್ಯೂಷನ್ಗೆ ಬದಲಾವಣೆ ಮಾಡಬೇಕಾಗಿ ಬರುತ್ತೆ. ಈಗ ಕಾನ್ಸ್ಟಿಟ್ಯೂಷನಲ್ಲೇ ಒಂದಷ್ಟು ಎಕ್ಸೆಪ್ಷನ್ಸ್ ಕೊಟ್ಟಿಲ್ವಾ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗೆ, ಒಂದು ರಾಜ್ಯಕ್ಕೆ ಒಂದಾದರೂ ಇರಲಿ ಬಿಡಿ, ಪಾಪ್ಯುಲೇಷನಲ್ಲಿ ನೋಡ್ತಾ ಕೂರೋದು ಬೇಡ ಅಂತ. ಆ ರೀತಿ ಏನಾದರೂ ಕೂಡ ಪಾಪ್ಯುಲೇಷನ್ ಕಂಟ್ರೋಲ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ರಾಜ್ಯಗಳಿಗೆ ಎಕ್ಸ್ಟ್ರಾ ವೇಟೇಜೋ ಎಕ್ಸ್ಟ್ರಾ ಸೀಟುಗಳು ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಲೇ ಬೇಕಾಗತ್ತೆ. ಯಾಕಂದರೆ ಈಗ ಆಲ್ರೆಡಿ ಉತ್ತರದ ರಾಜ್ಯಗಳ ಪ್ರಭಾವ ಹೆಚ್ಚೇ ಇದೆ. ದಕ್ಷಿಣದಿಂದ ಎಷ್ಟು ಪ್ರೈಮ್ ಮಿನಿಸ್ಟರ್ಸನ್ನು ನಾವು ಕೊಟ್ಟಿದ್ದೀವಿ? ಇಬ್ಬರನ್ನು ನಾವು ಕೊಟ್ಟಿದ್ದೀವಿ ಇದುವರೆಗೂ ಕೂಡ ಅಲ್ವಾ. ಇಲ್ಲಿಂದ ದೇವೇಗೌಡರು ಸಣ್ಣ ಅವಧಿಗೆ ಪ್ರೈಮ್ ಮಿನಿಸ್ಟರ್ ಆದರೂ 1 ವರ್ಷನೂ ಕೂಡ ಕಂಪ್ಲೀಟ್ ಮಾಡಿರಲಿಲ್ಲ. ಆ ಕಡೆ ನಮಗೆ ಅವಿಭಜಿತ ಆಂಧ್ರ ಪ್ರದೇಶ PV ನರಸಿಂಹರಾವ್ ಅವ್ರನ್ನ ಕೊಡ್ತು, ಅವರು ಒಂದು ಟರ್ಮ್ PM ಆಗಿದ್ರು. ಅದು ಬಿಟ್ಟರೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಭಾವ ಬೀರುವಷ್ಟು ಸಾಮರ್ಥ್ಯವೇ ಇಲ್ಲದಂತೆ ಆಗೋಗಿದೆಯಲ್ವಾ. ಅದು ಇನ್ನಷ್ಟು ಗಾಯದ ಮೇಲೆ ಬರೆ ಎಳೆದಂಗೆ ಆಗಬಾರ್ದು ಡಿಲಿಮಿಟೇಷನ್ನಿಂದ. ಅದು ಕ್ಲಿಯರ್ ಕಟ್ ಆಗ್ರಹ. UP, ಬಿಹಾರ, ರಾಜಸ್ಥಾನ, MP, ಮಧ್ಯಪ್ರದೇಶ ಇವರೆಲ್ಲ ಸೇರಿಬಿಟ್ರೆ 174 ಸೀಟ್ ಆಗಿ ಹೋಗಿದೆ. ಯಾವುದೇ ಕಾಯ್ದೆ ಕಾನೂನು ನೀತಿ ಇದ್ರೂ ಕೂಡ ಈ ರಾಜ್ಯಗಳ ಎಂಪಿಗಳು ಬಹು ಸುಲಭವಾಗಿ ಪ್ರಭಾವ ಬೀರ್ಬೋದು. ಇಂಥದ್ರಲ್ಲಿ 15 ಸೀಟ್ ಹೆಚ್ಚುವರಿ ಆಯಿತು ಅಂತ ಹೇಳಿದ್ರೆ ರಾಜಕಾರಣ ಇನ್ನಷ್ಟು UP, ಬಿಹಾರ ಕೇಂದ್ರಿತ ಆಗಿಬಿಡುತ್ತೆ. ಏನಕ್ಕೆ ಈ ಗಿಫ್ಟು? ಪಾಪ್ಯುಲೇಷನ್ ಸ್ಫೋಟ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಇದು ಅನ್ಅಕ್ಸೆಪ್ಟಬಲ್. ರಾಷ್ಟ್ರೀಯ ಜನಸಂಖ್ಯಾ ನೀತಿಯನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಿ ದೇಶದ ಈ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ರಾಜ್ಯಗಳಿಗೆ ಶಿಕ್ಷೆ ಆಗಲೇಬಾರದು. ಹೀಗಾಗಿ ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಅಮಿತ್ ಶಾ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸೀಟ್ಸ್ ಕಮ್ಮಿ ಆಗೋದಿಲ್ಲ, ಜಾಸ್ತಿ ಆಗೋ ಸೀಟ್ಸ್ ಕೂಡ ಸೌತ್ ಸ್ಟೇಟ್ಸ್ಗೆ ಅದರಲ್ಲಿ ಈಕ್ವಲ್ ಪಾಲ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಈ ಹಿಂದೆ PM ನರೇಂದ್ರ ಮೋದಿ ಕೂಡ ಒಂದು ಸ್ಪೀಚ್ ಟೈಮ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ಸೌತ್ ಸ್ಟೇಟ್ಸ್ಗೆ, ಪಾಪ್ಯುಲೇಷನ್ ಚೆನ್ನಾಗಿ ಕಂಟ್ರೋಲ್ ಮಾಡಿರೋ ಸ್ಟೇಟ್ಸ್ಗೆ ಪ್ರಾಬ್ಲಮ್ ಆಗದಿರೋ ಥರ ವಿಶೇಷವಾಗಿ ಒಂದಷ್ಟು ಹೆಜ್ಜೆ ಇಡಬೇಕಾಗುತ್ತೆ ಅಂತ ಹೇಳಿದರು. ಆ ಫಾರ್ಮುಲಾ ಏನು ಅನ್ನೋದಕ್ಕೆ ಈಗ ಕಾಯುವಿಕೆ ಇದೆ. ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಫಾರ್ಮುಲಾದಲ್ಲಿ ಮಾಡಲಾಗುತ್ತೆ ಅನ್ನೋದನ್ನು ಹೇಳಿ ನೋಡೋಣ ಅಂತ ಅವ್ರು ಹೇಳಿದ್ದಾರೆ. ಫೇರ್ ಅನಫ್, ಕರೆಕ್ಟ್ ಆಗಿರೋ ಒಂದು ಪ್ರಶ್ನೆಯನ್ನೇ, ಪಾಯಿಂಟನ್ನೇ ಅವರು ಕೂಡ ಮುಂದಿಟ್ಟಿದ್ದಾರೆ. ಅದು ಬಂದರೆ ಕ್ಲಾರಿಟಿ ಸಿಗುತ್ತೆ, ನಾವು ಮುಂದೆ ಯಾವ ರೀತಿ ಡಿಮಾಂಡ್ಸನ್ನು ಇಡಬೇಕು ಅನ್ನೋದು ಸಂಬಂಧಪಟ್ಟಂತೆ. ಆದರೆ ಸ್ನೇಹಿತರೆ, ಡಿಲಿಮಿಟೇಷನ್ ಆಗಬೇಕಾ ಬೇಡವಾ? ಆಗಲೇಬೇಕು, ಕಾಮನ್ ಸೆನ್ಸ್ ಅದು. 6 ದಶಕಗಳ ಹಿಂದಿನ ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳು ವಿಂಗಡಣೆ ಆಗಿವೆ. ಹೀಗಾಗಿ ಇನ್ನೂ ತಳ್ಳು ಹಾಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಸಂಸದರು ತುಂಬ ದೊಡ್ಡ ದೊಡ್ಡ ಸಂಖ್ಯೆ ಜನ ಪ್ರತಿನಿಧಿಸ್ತಾ ಇದ್ದಾರೆ. ಸುಮಾರು 25 ಲಕ್ಷ ಜನರಿಗೆಲ್ಲ ಒಬ್ಬೊಬ್ಬರು ಸಂಸದರಿದ್ದಾರೆ ಕೆಲ ಕಡೆ. ವಿಶ್ವದಲ್ಲೇ ಹೈಯೆಸ್ಟ್. ಸೆಕೆಂಡ್ ಪ್ಲೇಸ್ನಲ್ಲಿರೋ ಅಮೆರಿಕದಲ್ಲಿ ಸುಮಾರು 7 ಲಕ್ಷ ಜನರಿಗೆ ಒಬ್ಬರು ಸಂಸದರಿದ್ದಾರೆ. ನಮ್ಮಲ್ಲಿ 25 ಲಕ್ಷ ಜನಕ್ಕೆಲ್ಲ ಒಬ್ಬರು ಸಂಸದರಿದ್ದಾರೆ. ಹೀಗಾಗಿ ಚೇಂಜ್ ಆಗಲೇಬೇಕು. ಕಮ್ಮಿ ಮತದಾರರಿಗೆ ಒಬ್ಬ ಜನಪ್ರತಿನಿಧಿ ಇರಬೇಕು. ಬೇರೆ ಬೇರೆ ದೇಶಗಳ ಪಾರ್ಲಿಮೆಂಟ್ ಸೀಟ್ ಸಂಖ್ಯೆ ನೋಡಿದಾಗಲೂ ಕೂಡ ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರದ ಪಾರ್ಲಿಮೆಂಟ್ ಸೀಟ್ಗಳು ಬಹಳ ಕಮ್ಮಿ ಇವೆ. ಬರೀ 7 ಕೋಟಿ ಜನಸಂಖ್ಯೆ ಹೊಂದಿರೋ ಬ್ರಿಟನ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ 650 ಸೀಟ್ ಇವೆ. 8 ಕೋಟಿ ಜನ ಇರೋ ಜರ್ಮನಿಯಲ್ಲಿ 736 ಸೀಟ್ಸ್ ಇವೆ. ಆದರೆ 142 ಕೋಟಿ ಜನಸಂಖ್ಯೆ ಹೊಂದಿರೋ ಭಾರತದಲ್ಲಿ ಕೇವಲ 545 ಸೀಟ್ಗಳಿವೆ. ಪ್ಯೂರ್ ನಾನ್ಸೆನ್ಸ್ ಇದು. ಹೀಗಾಗಿ ಲೋಕಸಭಾ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗಲೇಬೇಕು. ಹೆಚ್ಚು ಸಂಸದರಿದ್ರೆ ಆಡಳಿತ ಇನ್ನಷ್ಟು ಸುರಾಗವಾಗುತ್ತೆ. ಇದು ಫೆಡರಲಿಸಂ ವ್ಯವಸ್ಥೆಗೆ ಪೆಟ್ಟು ಕೊಡಬಾರದು ಅಷ್ಟೇ. ದೇಶದ ನೀತಿಯನ್ನು ಸರಿಯಾಗಿ ಪಾಲಿಸಿದ ರಾಜ್ಯಗಳಿಗೆ ಅನ್ಯಾಯ ಆಗಬಾರದು ಅಷ್ಟೇ. ಹಾಗಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ ರಾಜ್ಯಗಳಿಗೆ ಎಕ್ಸ್ಟ್ರಾ ಸೀಟ್ ಕೊಡುವ ಏನಾದರೂ ವೇಟೇಜ್ ಸಿಸ್ಟಮ್ ತರಲೇಬೇಕಾಗತ್ತೆ. ಅದು ಬಿಟ್ಟರೆ ಬೇರೆ ದಾರಿ ಇರುವುದಿಲ್ಲ. ಅದು ತೊಂದರೆ. ದೇಶದ ಎಲ್ಲ ಭಾಗದ ಮತದಾರರಿಗೆ ಸೇಮ್ ಪವರ್ ಕೊಟ್ಟಂಗೆ ಹೆಂಗಾಗುತ್ತೆ? ಇಲ್ಲಿ ಕಮ್ಮಿ ಜನ ಜಾಸ್ತಿ ಪವರ್ ಬಳಸ್ತಾರಲ್ಲ ಅಂತ ಕೇಳಿದ್ರೆ, ಈಗ ನಾರ್ತ್ ಈಸ್ಟ್ಗೆಲ್ಲ ನಾವು ಹೇಗೆ ಎಕ್ಸೆಪ್ಷನ್ಸ್ ಕೊಟ್ಟಿದ್ದೀವಿ, ಆ ರೀತಿ ಬೆಟರ್ ಪರ್ಫಾರ್ಮ್ ಮಾಡಿರೋ ಸ್ಟೇಟ್ಸ್ಗೆ ಎಕ್ಸೆಪ್ಷನ್ ಕೊಡ್ತಿದ್ದೀವಿ ಅಂತ ಹೇಳಲೇಬೇಕಾಗತ್ತೆ. ಅದಿಲ್ವಾ, ಡಿಲಿಮಿಟೇಷನ್ನೇ ಮಾಡಿದೆ ಅದು ಹಾಗೆ ಇದ್ಬಿಡ್ಲಿ, ಪಾರ್ಲಿಮೆಂಟ್ನಲ್ಲಿ ಈಗಿರೋಷ್ಟೇ ಇರಲಿ, ರಾಜ್ಯಗಳ ಒಳಗಡೆ ಡಿಲಿಮಿಟೇಷನ್ ಮಾಡಿ ಡಬಲ್ ಮಾಡ್ಕೊಳ್ಳೋಣ. ಬೇಕಾದರೆ MLAಗಳ ಸಂಖ್ಯೆ ಡಬಲ್ ಮಾಡ್ಬೋದು ಅಥವಾ 50% ಇನ್ಕ್ರೀಸ್ ಮಾಡ್ಬೋದು. ಯೂಶ್ವಲಿ ಹಾಗೆ ಅಲ್ವಾ, ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಲಾ ಮೇಕರ್ಸ್ ಥರ ಅಷ್ಟೇ. ಅವರು ಬಹಳ ಸ್ಥಳೀಯ ಮಟ್ಟದಲ್ಲಿ ಯೋಜನೆಗಳನ್ನು ಜಾರಿಗೊಳಿಸೋಕೆ ಅವರು ಬಹಳ ದೊಡ್ಡ ಪವರ್ಸನ್ನು ಹೊಂದಿರೋದಿಲ್ಲ. ಅವರ ಫಂಕ್ಷನಿಂಗ್ ಆ ರೀತಿ ಇರೋದಿಲ್ಲ. ನಮ್ಮಲ್ಲಿ ಹಾಗೆ ಇದೆ, ಅದು ಆ ರೀತಿ ಆಗಿ ಹೋಗಿದೆ. ಅದು MP ಒಂದು ರೀತಿ ಬ್ರಾಡ್ ಪಾಲಿಸಿ ಮೇಕರ್ಸ್, MLAಗಳು ಜನರಿಗೆ ಸಿಗೋರು, ಸ್ಥಳೀಯ ಮಟ್ಟದ ಸಮಸ್ಯೆಗೆಲ್ಲ ಕಿವಿಗೊಡೋರು ಅನ್ನೋ ಥರದಲ್ಲಿ ಇದೆಯಲ್ಲ ಒಂದು ಭಾವನೆ. ಅದನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ ಅಷ್ಟೇ. ಪಾರ್ಲಿಮೆಂಟಲ್ಲಿ ನಾವೇನೂ ಮಾಡಲ್ಲ. ಸೀಟ್ಸ್ ಬೇಕಾದ್ರೆ ಜಾಸ್ತಿ ಮಾಡೋಣ. ಹೇಗೆ ಜಾಸ್ತಿ ಮಾಡೋಣ ಅಂದರೆ ಈಗಿರೋ ಪ್ರೊಪೋರ್ಷನೇಟಾಗಿ ಜಾಸ್ತಿ ಮಾಡೋಣ. ಕರ್ನಾಟಕದ್ದು ಇವಾಗ ಎಷ್ಟು % ಇದೆ ಪಾರ್ಲಿಮೆಂಟಲ್ಲಿ? ಅಷ್ಟೇ ಇರುತ್ತೆ. ಓಕೆ, ನಿಮಗೆ ಜಾಸ್ತಿ MP ಬೇಕಾ? ಕಮ್ಮಿ ಜನಕ್ಕೆ ಜಾಸ್ತಿ MP ಇರಬೇಕಾ? ಮಾಡೋಣ. ಬಟ್ ಪಾಪ್ಯುಲೇಷನ್ ಜಾಸ್ತಿ ಮಾಡ್ಕೊಂಡಿರೋ ರಾಜ್ಯಕ್ಕೆ ಜಾಸ್ತಿ ಸೀಟು, ಕಮ್ಮಿ ಮಾಡ್ಕೊಂಡಿರೋ ರಾಜ್ಯಕ್ಕೆ ಜಾಸ್ತಿ ಸೀಟ್ ಕೊಡಲ್ಲ. ಹಂಗಾಗಬಾರ್ದು. ಸೀಟ್ಸ್ ಈಗ 28 ಇದ್ದಿದ್ದ ನಮ್ದು 56 ಆದರೂ ಕೂಡ ಆಗಲಿ. ಬಟ್ ಓವರ್ ಆಲ್ ಪರ್ಸೆಂಟೇಜ್ ಲಾಸ್ಟ್ ಟೈಮ್ ಎಷ್ಟಿತ್ತು ಪಾರ್ಲಿಮೆಂಟ್ನಲ್ಲಿ ನಮ್ಮ ಸ್ಟ್ರೆಂತು ಅಷ್ಟೇ ಇರೋ ಥರ, ತಮಿಳುನಾಡು ಅಷ್ಟೇ ಇರೋ ಥರ, ಎಲ್ಲ ರಾಜ್ಯಗಳದ್ದು
ಪಾರ್ಲಿಮೆಂಟಲ್ಲಿ ಪರ್ಸೆಂಟೇಜ್ ವೈಸ್ ಸ್ಟ್ರೆಂತ್ ಅಷ್ಟೇ ಇರೋ ಥರ ಜಾಸ್ತಿ ಮಾಡ್ಕೊಳ್ಳೇಬೇಕಾದ್ರೆ ಒಳಗಡೆ ಬೇಕಾದರೆ ಸ್ಟೇಟ್ಸಲ್ಲಿ MLA ಸೀಟ್ಸನ್ನು ನೀವು ಪಕ್ಕಾ ಲೆಕ್ಕಾಚಾರ ಹಾಕ್ಕೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಆಯಾ ರಾಜ್ಯದ ಒಳಗಿನ ವಿಚಾರ ಅಲ್ಲ, ಅಷ್ಟೊಂದು ಪ್ರಾಬ್ಲಮ್ ಏನು ಆಗೋದಿಲ್ಲ. ಒಂದು MLA ಇರೋ ಕಡೆ 2 MLA ಅಥವಾ ಅಟ್ಲೀಸ್ಟ್ 2 MLA ಇರೋ ಕಡೆ 3 MLA ಬರೋ ಥರ ಈ ರೀತಿ ಮಾಡಿಕೊಂಡು ನೀವು ಬೇಕಾದರೆ ಸರ್ಕಾರವನ್ನು ಜನರ ಹತ್ತಿರಕ್ಕೆ ತಗೊಂಡು ಹೋಗೋ ರೀತಿ, ಆಡಳಿತವನ್ನು ಜನರ ಹತ್ತಿರಕ್ಕೆ ತಗೊಂಡು ಹೋಗೋ ರೀತಿ ಅದೂ ಒಂದು ದಾರಿ ಇದೆ. ಸೊ ಈ ರೀತಿ ಬೇರೆ ಬೇರೆ ಥರ ಚರ್ಚೆ ನಡೀತಾ ಇದೆ. ನೋಡಬೇಕು ನಿಮ್ಮ ಪ್ರಕಾರ ಯಾವ ರೂಟನ್ನು ಸರ್ಕಾರ ಫಾಲೋ ಮಾಡಬೇಕು, ಡಿಲಿಮಿಟೇಷನ್ ಮಾಡಬೇಕಾ ಬೇಡವಾ, ಮಾಡಿದರೆ ಯಾವ ರೂಟ್ನಲ್ಲಿ ಹೋಗಬೇಕು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ, MLA ಸೀಟ್ಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, MP ಸೀಟ್ಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಚುನಾವಣೆಗಳು ಇದು ಸಿಕ್ಕಾಪಟ್ಟೆ ದುಬಾರಿ ಆಗಿದಾವಲ್ಲ, ಒಂಚೂರು ಕಮ್ಮಿನೂ ಆಗ್ಬೋದು. ಯಾಕಂದರೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ಕಮ್ಮಿ ಜನರ ಬಳಿ ಹೋಗಬೇಕಾಗತ್ತೆ, ಕಮ್ಮಿ ಜನರ ಬಳಿ ಆ ಥರ ವಿಚಾರವನ್ನು ಮಂಡಿಸಲಿಕ್ಕೆ ಜಾಸ್ತಿ ಎನರ್ಜಿಯನ್ನು ಹಾಕಬೇಕಾಗಿರೋದಿಲ್ಲ. ಉದಾಹರಣೆಗೆ MLAಗಳ ಸಂಖ್ಯೆ ಡಬಲ್ ಆಯಿತು ಅಂತ ಹೇಳಿದ್ರೆ ಒಂದು ಚುನಾವಣೆಗೆ ಖರ್ಚಾಗೋ ಎನರ್ಜಿ, ಎಲ್ಲ ಥರದ ಎನರ್ಜಿ ಅರ್ಧಕ್ಕರ್ಧ ರಿಕ್ವೈರ್ಮೆಂಟ್ ಡೌನ್ ಆಗಿಬಿಡುತ್ತಲ್ವ. ಸೊ ಕಾಮನ್ ಪೀಪಲ್ ಕೂಡ ಒಂದಷ್ಟು ಜನ ಪಾಲಿಟಿಕ್ಸಿಗೆ ಬರೋಕ್ಕೆ ಒಂದು ಸಣ್ಣ ಆಶಾಕಿರಣ ಓಪನ್ ಆಗ್ಬೋದೇನೋ. ಓವರಾಲ್ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.